ಕುಮಾರಸ್ವಾಮಿ ಅವರನ್ನ ಕರಿಯಾ ಅಂತ ಜಮೀರ್ ಏನ್ ಕರೆದಿದ್ದಾರೆ, ಅದಕ್ಕೆ ಸಿಟಿ ರವಿ ಅವರು ವಾಗ್ದಾಳಿ ಮಾಡಿದ್ದಾರೆ. ಜಮೀರ್ ಅಪಮಾನ ಮಾಡಿ ಸೊಕ್ಕನ್ನ ಮೆರೆದಿದ್ದಾರೆ. ಜಮೀರ್ ವಿರುದ್ಧ ಸಿದ್ದರಾಮಯ್ಯ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂತಹ ಮಾತನ್ನ ಸಿಟಿ ರವಿ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಆಧುನಿಕ ಭಸ್ಮಾಸುರ ಬಕಾಸುರ ಆಗೋಗಿದೆ, ದೇವೇಗೌಡರ ಕುಟುಂಬ ಕೊಂಡುಕೊಳ್ಳುವುದಾಗಿ ಹೇಳ್ತಾರೆ ಇವರು ಅಂತ ಸಿಟಿ ರವಿ ಅವರು ಮಾತನಾಡಿ, ಜಮೀರ್ಗೆ ಅಧಿಕಾರ ಹಣದ ಮದ ಏರಿದೆ, ಹುಚ್ಚನ ಹಾಗೆ ಆಡ್ತಾರೆ, ಜಮೀರ್ ಸೊಕ್ಕನ್ನ ಜನ ಕಿತ್ತಾಕಬೇಕು ಅಂತ ಸಿಟಿ ರವಿ ಅವರು ಆಗ್ರಹಿಸಿದ್ದಾರೆ. ಮದ ಮತ್ತು ಹಣಮದದ ಹುಚ್ಚನ್ನ ಜನ ಮಾತ್ರ ಇಳಿಸೋದಕ್ಕೆ ಸಾಧ್ಯ. ಅದಕ್ಕೆ ನಾನು ಜನತೆ ಹತ್ರ ವಿನಂತಿ ಮಾಡ್ತೀನಿ, ಸನ್ಮಾನ್ಯ ಜಮೀರ್ ಅಹ್ಮದ್ ಅವರ ಹತ್ರ ಲೂಟಿ ಹೊಡೆದ ಹಣ ಒಕ್ಕಲಿಗರನ್ನ, ಹಿಂದೂಗಳನ್ನ ಕೊಂಡ್ಕೊಳ್ಬಹುದು ಅನ್ನುವಂಥ ಸೊಕ್ಕನ್ನ ಮೂಡಿಸಿದೆ. ಪ್ರಾಮಾಣಿಕವಾಗಿ ದುಡ್ದವನು ಒಂದೊಂದು ಪೈಸೆಗೂ ಲೆಕ್ಕ ಇಡ್ತಾನೆ, ದುರಹಂಕಾರದ ಮಾತಾಡಲ್ಲ. ಹಡಬಿಟ್ಟಿ ದುಡ್ಡು, ಹೊಡೆದ ದುಡ್ಡು ಬಂದವರು ಮಾತ್ರ ಈ ಥರದ ದುರಹಂಕಾರದ ಮಾತಾಡ್ತಾರೆ. ಲೂಟಿ ಹೊಡೆದ ಹಣ ಬಹಳ ಇದೆ ಅಂಥೇಳಿ ಅನಿಸುತ್ತೆ. ಆ ಲೂಟಿ ಹೊಡೆದ ಹಣವೇ ಅವ್ರ ಬಾಯಿಂದ ಹೀಗೆ ಮಾತಾಡಿಸಿದೆ. ಈ ಸೊಕ್ಕನ್ನ ಇಳಿಸಬೇಕು. ಒಂದು ರೀತಿ ಪ್ರಜಾಪ್ರಭುತ್ವದಲ್ಲಿ ಜಮೀರ್ ಅಹ್ಮದ್ ಅವರು ತರದವರು ಅಪಸವ್ಯ ಇದ್ದಂತೆ. ಅವರ ಅಪಸವ್ಯವನ್ನ ದೂರ ಹಾಕೋದಕ್ಕೆ ಒಂದೊಂದು ಮಾತಿಗೂ ಕೂಡ ಉತ್ತರ ಕೊಡುವ ರೀತಿಯಲ್ಲಿ ಮತ ಹಾಕಬೇಕು ಅಂತ ನಾನು ವಿನಂತಿ ಮಾಡ್ತೇನೆ.